ಬಾಳಿನ ಭಾಗ್ಯದಲ್ಲಿ ಒಲಿದು ಬಂದ ಶುಭ ಯೋಗದ ಸಿರಿ ಬಾರನ ಬಾಳಿನ ಭಾಗ್ಯದಲ್ಲಿ ಒಲಿದು ಬಂದ ಶುಭ ಯೋಗದ ಸಿರಿ ನಯನ ಕಂಗೊಳಿಸುವ ನವಿಲವು ಗರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ಕುಣಿಯುತ್ತ ಬಾ ತಾಳ
ಪಲ್ಲಕ್ಕೆ ನೆಲೆಯುತ್ತ ಬಾ ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವನ್ನಗಿಸಿದ ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನದಲ್ಲಿದೆ ಚಿನ್ಮಯ ಗುಣವೇಣಿ ಓ ರಾಣಿ ಶಶಿರೇಖಾ ದೇವಾ ಹಾ ಕೋಗಿಲೆಗಳ ಹಿಂಪಾದ ಗಾನವನ್ನು ಕೇಳಿದೆಯಾ ಎಷ್ಟು ಹಿಂಪಾಗಿ ಕೇಳುತ್ತಿರುವುದಲ್ಲವೇ ಅಲ್ಲಿ ಈ ನವಿಲುಗಳ ನಾಟ್ಯವನ್ನು ನೋಡಿದರೆ ನಿನಗೆ ಸಂತೋಷವಾಗುತ್ತಿರುವುದು ಹೌದು ಸ್ವಾಮಿ ಈ ಉದ್ಯಾನವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ ಹೌದು ಪ್ರಿಯ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ಉತ್ತರ ಪ್ರಿಯತಮ ನಿನ್ನವನು ನಾನಾಗಲು ಆಹಾ ಸ್ವಾಮಿ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಓ ಪ್ರಿಯತಮೇ ಮಾ ಪ್ರಿಯತಮೇ ಓ ಪ್ರಿಯತಮೇ ಮಾ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ಶಶಿರೇಖಾ ಸ್ವಾಮಿ ನೀ ನನ್ನ ಪ್ರೇಮದ ರೂಪವು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಹೆರಳು ಹಗಲಾಯ್ತು ನಮ್ಮ ಪ್ರೀತಿಯಲ್ಲಿ ಕುಡಿಯುವ ಕಾಲ್ಗೆಜ್ಜೆ ನೆರವ ಮಕ್ಕಳದಲ್ಲಿ ನಮ್ಮ ಗಜೆಯಲ್ಲಿ ಹಗಲು ಹೆರುಳಾಯ್ತು ಹೆರಳು ಹಗಲಾಯ್ತು ನಮ್ಮ ಪ್ರೀತಿಯಲ್ಲಿ ಪ್ರಿಯತಮೇ ಪ್ರಿಯತಮೇ ಬಾಳಿನ ಜೀವವು ಶಶಿರೇಖಾ ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಓ ಕಾಂತಿ ಹುಟ್ಟಿಯಾಯ್ತು ನಿನ್ನ ನೋಟದಿಂದ ದೇವಲೋಕವೇ ಧನ್ಯವಾಯಿತು ಪಾದ ಸ್ಪರ್ಶದಿಂದ ನಕ್ಷತ್ರ ಕಾಂತಿ ಹುಟ್ಟಿಯಾಯ್ತು ನಿನ್ನ ನೋಟದಿಂದ ದೇವಲೋಕವೇ ಧನ್ಯವಾಯಿತು ಪಾದ ಸ್ಪರ್ಶದಿಂದ ಪ್ರಿಯತಮೇ ಪ್ರಿಯತಮೇ
ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಓ ಪ್ರಿಯತಮೇ ಬಾ ಪ್ರಿಯತಮೇ ಓ ಪ್ರಿಯತಮೇ ಬಾ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಶಶಿರೇಖಾ ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ಪ್ರಾಣವಲ್ಲಭ ಪ್ರಾಣವಲ್ಲಭೆ ಸುಂದರಾಂಗ ಸುಂದರಾಂಗಿ ನಮ್ಮ ತಾಯಿಯಾದ ಸುಭದ್ರೆಯು ನಮ್ಮ ಬರುವಿಕೆಯನ್ನು ನೋಡುತ್ತಿರುವುದು ಅವರ ಆಶೀರ್ವಾದವನ್ನು ಪಡೆಯಲು ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ. ಶಶಿರೇಖಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀಯನ ಪ್ರೇಮದ ಕುಮರಾಣಿ ನನ್ನೊಲವೇ ಹೋಡಿ ಬಾ ನನ್ನೊಲವೇ ಹೋಡಿ ಬಾ ನನ್ನೊಲವೇ ಹೋಡಿ ಬಾ ಶಶಿರೇಖಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀಯನ ಪ್ರೇಮದ ಸುಮರಾಣಿ ನನ್ನೊಲವೇ ಹೋಡಿ ಬಾ ನನ್ನೊಲವೇ ಹೋಡಿ ಬಾ ನನ್ನೊಲವೇ ಹೋಡಿ ಬಾ ಕಣ್ಣು ಕಮಲಗಳು ಮುಂಗುರುಳು ತುಂಬಿಗಳು ನಾಸಿಕವು ತಂಪಿಗೆಯು ನೀನದಲು ಹೂವನವು
ನಿನ್ನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯೋ ನೀನಗಲು ವನವು ಬಾಯಣ್ಣ ಪ್ರೇಮದರಸಿ ತೋಳಿಂದ ನನ್ನನು ಬಳಸಿ ಬಾಯಣ್ಣ ಪ್ರೇಮದರಸಿ ತೋಳಿಂದ ನನ್ನನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಶಶಿರೇಖಾ ಪ್ರಿಯತಮ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀಯನ ಪ್ರೇಮದ ಸುಮರಾಣಿ ನನ್ನೊಲವೆ ಹೋಡಿ ಬಾ ನನ್ನೊಲವೆ ಹೋಡಿ ಬಾ ನನ್ನೊಲವೆ ಹೋಡಿ ಬಾ ನಿನ್ನಂತರಂಗವ ನಾನೆಲ್ಲ ಬಲ್ಲೆ ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವ ನಾನೆಲ್ಲ ಬಲ್ಲೆ ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ಬಾಯಣ್ಣ ಪ್ರೇಮದರಸಿ ತೋಳಿಂದ ನನ್ನನು ಬಳಸಿ ಬಾಯಣ್ಣ ಪ್ರೇಮದರಸಿ ತೋಳಿಂದ ನನ್ನನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಶಶಿರೇಖಾ ಸ್ವಾಮಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಅಲ್ವೇ ಶಶಿರೇಖಾ ಹೌದು ಸ್ವಾಮಿ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀಯನ ಪ್ರೇಮದ ಸುಮರಾಣಿ ನನ್ನೊಲವೆ ಹೋಡಿ ಬಾ ನನ್ನೊಲವೆ ಹೋಡಿ ಬಾ ನನ್ನೊಲವೆ ಹೋಡಿ ಬಾ ಸೌಭಲರಾಜ ಶಕುನಿ ಅಂದು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಶೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗೈಯುತ್ತಿರುವ ಅಧಮ ಮರಳುಗಳೇ ಸದ್ದು ಸದ್ದು ಏನೀ ಕುಕ್ಷ ಬಗೆಯುವ ಕೂವಾಕ ಕಂಟಕದ ಕರ್ಕಟ ಏಕೆ ಏಕೆ ನನ್ನ ಪ್ರಳಯೋಗ್ಯ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಓ ನನ್ನ ಗಾಂಧಾರ ವಂಶಸಯಕ್ಕೆ ಕಾರಣಕರ್ತನಾದ ದುರ್ಮತ ದುರ್ಜಾತ ದುಷ್ಟ ದುರುಳ ದುರ್ಯೋಧನನೇ
ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಮತ್ತು ನನ್ನ ಜನ್ಮದಾತರನ್ನು ನಿನ್ನ ದಿಗಂತ ಕತ್ತಲೆಯ ಕಾರಾಗೃಹದ ಮನೆಯಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ ಅಂದು ನೀನು ನನ್ನ ಹತಭಾಗ್ಯ ಸೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರು, ಆ ಇಡೀ ಕೂಳನ್ನು ಆ ನನ್ನ ಹತಭಾಗ್ಯ ಸೋದರರು ತಿಂದು ಜೀವಿಸಲಾಗದೆ ನನ್ನ ಓರ್ವನಿಗೆ ಕೊಟ್ಟು ನಿನ್ನ ಮೇಲೆ ಛಲವನ್ನು ತೀರಿಸಲೆಂದು ನನ್ನ ಓರ್ವನೇ ಉಳಿಸಿ ಒಬ್ಬೊಬ್ಬರಾಗಿ ಸಿದ್ಧರಾದರು ಸುಯೋಧನ. ಅಂದಿನ ಆ ದಾರುಣ ದೃಶ್ಯವು ನನ್ನ ಈ ಶ್ರುತಿ ಪಟಲದಿಂದ ಅಚ್ಚುಳಿಯದೆ ಉಳಿದು ಕಟುಕತನ ಬಡಬಗ್ನ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕುಶಯನಾಗಿ ಹೋದ ಈ ನನ್ನ ದೇಹವನ್ನು ಒಮ್ಮೆ ಅಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ, ಶೇಡಿಗೆ ಶೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಾಚಡಿಯದ ನುಡಿಗಳೇ ಹೊರತಾಗಿ ಮತ್ತಿನ್ಯಾವ ಈ ಅನ್ನಲ್ಲಿ ಆಲಿಸಲು ಅಸಾಧ್ಯ. ದುಷ್ಟ ದುರ್ವಿದ್ಯೆ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣ ತೋರಿ ಸೋದರ ಮಾವನ ಕೆಣಕಿ ಕಠೋರನಾಗಿಸಿದ ಕುರುಕುಲ ಕೀಟಕವೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನು ಹೊರಗೂಡಿ ಸಕಲ ಸಾಮಂತ ರಾಜ್ಯರಿಂದ ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ರಾಜಾಧಿರಾಜ ರಾಘವಾರ್ತಾಂಡ ಗಾಂಧಾರಪುರಾಧೀಶ್ವರ ಶಕುನಿ ಸಾರ್ವಭೌಮ ವಿಜಯತೆ. ಆದರೆ ಓ ನನ್ನ ಆಸೆ ಆಕಾಂಕ್ಷೆಗಳೆಲ್ಲನು ಭಗ್ನವಾಗಿ ಗಾಳಿ ಗೋಪುರವಾಯಿತು ಸುಯೋಧನ. ಚಿಂತೆ ಇಲ್ಲ, ಇನ್ನು ಮುಂದೆ ನಿನ್ನಂತೆಯೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸವನ್ನು ನಿನ್ನಂತ ಮೋಸಗಾರನಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಆರಕ್ತಗಳನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸಿದನು ಸುಯೋಧನ, ಅಡ್ಡದಾರಿಯನ್ನೇ ಇಡಿಸಿದನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನವರತ ನಾಮವನ್ನು ಸಂಬೋಧಿಸಿ ನಿನ್ನ 99 ಮಂದಿ ಕುರು ಸಹೋದರರನ್ನು ನಿರ್ವಂಶ ಆಗುವುದನ್ನು ಈ ಕಣ್ಣಾರೆ ಕಾಣದೆ ಹೊರತು ಕಪಟ ಜೂತ ವಿದ್ದ ವಿಶಾರದ ಈ ಶಕುನಿಗೆಲ್ಲಿದೆ ಶಾಂತಿ, ಅದೆಲ್ಲಿದೆ ವಿಶ್ರಾಂತಿ? ಹಸಿವುದಾಗ ತಾಳಲಾರೆವು ನಾವು ಅಣ್ಣ, ಅಣ್ಣ ತಾಳಲಾರೆವು ಹಸಿವುದಾಗ
ಅಣ್ಣ ಅಳಿಬೇಡರಿ, ಅಳಿಬೇಡರಿ ನನ್ನ ಹತಭಾಗ್ಯ ಸೋದರರೇ, ಅಳಿಬೇಡರಿ. ದುರ್ಯೋಧನನನ್ನು 99 ಮಂದಿ ಸಹೋದರರನ್ನು ನರಕದಲ್ಲಿ ನಿಮ್ಮ ನಿರಾಜನೆ ಮಾಡಿಸುವುದು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಗೆ ಆಗುವ ಹಿಂಸೆ ಅತಿ ಅತಿ ಭಯಾನುಕಾರ ಅನಿಸುವುದು. ತಾಯಿಯ ಕಣ್ಣೀರಿನಿಂದ ತುಯ್ದು ಗುರು ಹಿರಿಯರ ಅರ್ಥದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಅಂಬುಲಿಸುತ್ತ ನಿನಗಾಗಿ ನೆಟ್ಟುಸಿರು ಬಿಡುವರಿಲ್ಲದೆ ನರಕ ಮಾರ್ಗವನ್ನೇ ತೋರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ಆ ಪರಮ ವೈರಿಗಳಾದ ಪಾಂಡವರು ಅನ್ನಷ್ಟಲ್ಲಿ. ಭಲೇ ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಯಾಕೆ ಕುರುರಾಜ? ಜಯದ್ರಥ ಕೃತವರುಮಾದಿಗಳು ಸೈನ್ಯ ಸಮೇತವಾಗಿ ನಿನ್ನ ಸಹಾಯಕ ಹೊರಟನೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನ ಅಸಹ್ಯ ಶೂರನು ತನ್ನೆರಡು ತೋಳುಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸೈತ ಕಲಹ ಉಚಿತವೇ? ಅಂದು ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಆತನ ಮಾತನ್ನು ನಿರಾಕರಿಸಿ ಬಂದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳ ಪರಿಗ್ರಹವಿಲ್ಲ. ಬಿಡಿಸು ಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ರಾಜ್ಯಸಭೆಯಲ್ಲಿ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅವನಿಗೆ ಸತ್ಕಾರ ಒಂದು ಕೇಡು. ಅವನ ಸಪ್ರತಿಕೆ ಚಟ್ಟ ಚೆಲ್ಲ ಮಾಡಲು ಕಂಡು ಈ ದುಶ್ಯಾಸನ ಅದೇ ಕಂಡವಂತಾಗಿದೆ. ಡಾಂಬಿಕ ಧೋರಣೆ ಸಹಿಸಲಾರೆ. ಅವನ ಅಪರಾಧವನ್ನು ಮನ್ನಿಸುವುದೇ ತಕ್ಕ ಪ್ರತೀಕಾರನೇ ಆ ಪಾಂಡವ ಪಕ್ಷಪಾತಿಯನ್ನು ಮುನ್ನಡೆಯಲ್ಲಿ ಬಿಡುವುದಿಲ್ಲ. ಯದು ನಂದನಕ್ಕೆ ಯದು ನಂದನ ಅಗ್ರಜೋಲ್ವಿತಕ್ಕೆ ಯದು ನಂದನ ದರಿದ್ರನಾದ ವಿದುರನಂ ಗೆಳೆಯನಂ ಸೋಲಿಸಲ್ ಜಲಕುಟೀರಕ್ಕೆ ಹೋಗಿರ್ತಾನೆ. ಜಲಕುಟೀರಮಗೆ ಹೋಗಿರ್ತಾನೆ. ಸಹಿಸಲು ಹಸದಳ ಎನಗೆ ದರ್ಪಿತ ಗೋಪಾಲನು ನೆಟ್ಟಗೆ ನಮ್ಮ ಅರಮನೆಗೆ ಬರದೆ ಅವನ ಹುಟ್ಟುವ ಕೂಡ ಅನುಸಾರವಾಗಿ ಆ ದರಿದ್ರಾದ ವಿದುರ ಮನೆಗೆ ಹೋದರ್ತಿದ್ದೆ. ಎಷ್ಟೊಂದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಇದರಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗುತ್ತಮ್ಮ. ಈ ಕುರುಸಾಗರ ದುಶ್ಯಾಸನ ಅವನ ಒಣ ಪ್ರತಾಪ ಕೊಂಡು ಅಂಜುವುದಿಲ್ಲ, ಅಡಗುವುದಿಲ್ಲ. ಮೊದಲು ಆ ಕೃಷ್ಣನ ವಿಚಾರವನ್ನು ಮಾಡಿಸಬೇಕು. ನಾಳೆ ರಾಜ್ಯಸಭೆಗೆ ಬರುವ ಕೃಷ್ಣನ ತುಟ್ಟಾಟಕ್ಕೆ ತಕ್ಕ ಪ್ರತೀಕಾರ ಮಾಡುವುದೇ ಬಿಡುವುದಿಲ್ಲ. ಪುಣ್ಣರನ್ನು ಕೆಳಬದೈಸಿ ಬರಲ್ಲ. ಪುಣ್ಣರನ್ನು ಕೆಳಬದೈಸಿ ಬರಲ್ಲ. ಮುದದ ಧರ್ಮ ಕೆಳಬದೈಸಿ ಬರಲ್ಲ. ಮುದದ ಧರ್ಮ ಕೆಳಬದೈಸಿ
ಅಭಿಮಾನಶಾಲಿ ಈ ಕುರು ಸಹೋದರ, ನಿನ್ನನ್ನು ಒಂದೊಂದು ಸಾರಿ ಶಾಸನ ಮಾಡಲು ನನಗೆ ದುಸ್ಸಾಹಸಿದೆ. ನೋಡಿದೆಯ ಮಾವ, ನನ್ನ ತಮ್ಮನ ಸಾಹಸವನ್ನು ಮಜಗಳು ಎಷ್ಟೇ ಇದ್ದರು ಒಂದು ಸಿಂಹಕ್ಕೆ ಸಾಟಿವೆ. ಆ ಮಾವ ಈಗ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಸಂಧಿಗಾಗಿ ಇಲ್ಲಿಗೆ ಬಂದಿಲ್ಲ ಸುಯೋಧನ. ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯ ಪಡುತ್ತಿದ್ದೇನೆ. ಆರಂಭದಲ್ಲೇ ಸಹಿಸಲಾಗದ ಅಪಮಾನ, ಈ ಭಕ್ತಿ ವೈರಾಗ್ಯದಿಂದ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದೇಶವೇಕೆ ತಿಳಿಯಬಹುದೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು ಅವತರಿಸಿದನಯ್ಯ. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆ ಎಂತ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಇವರುಗಳನ್ನು ಸಮಾನ ಮಾಡಿದನು. ಅರಳು ಮರಳ ಮುಕ್ತನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂಳಿಸಿ ತಾನು ರಾಜ್ಯಭಾರವನ್ನು ಆಳಿದನು. ಇಂಥವನಿಗೆ ಮನ್ನಣೆಯ ಸುಯೋಧನ? ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದೆ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ಹೌದು ಮಾವ. ಕೃಷ್ಣನಿಗಿಂತ ಆತನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದೆ. ಆದರೆ ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ನಿಸ್ಸಂಕೋಚದಿಂದ ಹೇಳಿ ಬಿಡಬೇಕಾಗಿತ್ತು. ಆದರೆ ನಿನ್ನನ್ನು ಪಾರ್ಥನನು ಆ ಸಂಕಟದಿಂದ ಪಾರು ಮಾಡಿದನಯ್ಯ. ಮಾವ, ನೀನು ಹೇಳಿದಾಗಲೇ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಅವನ ಮೇಲೆ ದ್ವೇಷದಿಂದ ಪಾಪ ಆ ಪಾಂಡವರನ್ನು ವಂಚಿಸಬೇಕಾಗುವುದಲ್ಲ. ಏನಂದೆ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳೆಲ್ಲ ಎಂದಿನಿಂದ ಅಭ್ಯಾಸ ಮಾಡದಯ್ಯ ನೀನು? ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಅವರನ್ನು ಈ ಕೃಷ್ಣನಿಂದ ಬೇರೆ ಮಾಡಲಾಗುವುದಿಲ್ಲ. ಅಷ್ಟೇ ಮಾವ, ಹಾಗಾದರೆ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನ ಯಾವ ಕಾರ್ಯವನ್ನು ನೆರವೇರಿಸುವುದಿಲ್ಲ. ನಡೆ ಮಾವ, ಹೋಗುವ. ನಡೆ ನಡೆ ಸುಯೋಧನ, ನಡೆ 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 ನಡೆ. ನಿನ್ನ ಒಡೆನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತು ಒಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋದನುಂದರೆ? ಕೆಲವು ದುರ್ಯೋಧನ, ಏನು ಹರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷ ಎಂಬ ವಿಷಾಜಾಲೆಯನ್ನು ಹತ್ತಿಸಿದಲ್ಲವೇ? ಅದು ಇಂದು ದನದಗನೆ ಹತ್ತಿ ಉರಿಯಲು ಆರಂಭಿಸುತ್ತದೆ. ಶಕುನಿ ಎಂಬ 3 ಅಕ್ಷರದ ಮರ್ಮವನ್ನು ನೀನು ಬಳ್ಳೆಯ ಮುಡಲೆ. ಕ್ಷ ಎಂದರೆ ಶಕ್ತಿ ಪ್ರಧಾನವಾದ, ಕು ಅಂದರೆ ಕುತಂತ್ರವನ್ನು ನಿರ್ಮೂಲನೆ ಮಾಡುವನೇ. ಈ 3 ಅಕ್ಷರದ ಮರ್ಮದ ಶಕುನಿ ನಿನ್ನ ಎಗಲೇರಿದ ಜನ್ಮಸನಿ. ಎಲ್ಲವ ದುರ್ಯೋಧನ, ಯಾವ ನನ್ನ ಗಾಂಧಾರ ರಾಜ್ಯವನ್ನು ಉತ್ತಂಗದ ಶಿಖರಕ್ಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ಗಿರುವಂಶ ಯಾವ ನನ್ನ ರಾಜ್ಯವನ್ನು ನಾಶಗೈದು
ಮೋಸದ ಮಹಾಸಂಸ್ಥಾನಾಗಿ ಮಾಡಿ ನಿನ್ನ ಹಸ್ತಿನಾವತಿ ಅರಮನೆಯು ಶೂನ್ಯ. ಹಸ್ತಿನಾವತಿ ಅರಮನೆ ಮಹಾದೋರದಿಂದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತ ಸಾಗರವನ್ನು ಏರುಪಡಿಸಿ ಹಸ್ತಿನಾವತಿ ಮಣಿ ಮಕುಟ ರಕ್ತ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ಕುರು ಸಹೋದರರ ರಕ್ತ ದೋಕಳಿ ಆಡುವ ಬೈಕ ಹೊತ್ತು ನಿನ್ನ ರಕ್ಷಕದ ಉರಿಗಣ್ಣ ತಾಪವನ್ನು ಆರಿಸಿ ನಿನ್ನ ಮುಸ್ತುಕವು ರಕ್ತದ ಮಡುವಿನಲ್ಲಿ ಬಿದ್ದು ನಡಲಾಡುವುದನ್ನು ಎಂದು ನೋಡುವೆನು. ಅಂದೇ ಅಂದೇ ಆನಂದ, ಅಂದೇ ಪರಮಾನಂದ. ಆಗುವುದು ಕುರುನಾಶ, ದುಳಿಯುವುದು ಧರ್ಮದ ದೇಶ. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಭೀಮನ ರೋಷ ಸನ್ನಿವೇಶ, ಮುಂದಾಗುವುದು ಕುರುನಾಶ. ಏ ಭೀಮನ ರೋಷ ಸನ್ನಿವೇಶ, ಮುಂದಾಗುವುದು ಕುರುನಾಶ. ಧರ್ಮಿಗಳೆಲ್ಲ ಉಳಿಯುವರು, ಧರ್ಮಿಗಳೆಲ್ಲ ಕಳಿಯುವರು, ಬಾಳುವರು ಮುಂದೆ ಪಾಂಡವರು. ಏ ಕುರುಕುಲದವರ ಮರಣಕ್ಕೆ ಸಮರ, ಕೂಗುತ್ತಲಿಹದು ಅವರ. ಏ ಕುರುಕುಲದವರ ಮರಣಕ್ಕೆ ಸಮರ, ಕೂಗುಗಲಿಗದು ಅವರ. ಆಗುವುದು ಗುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಧ್ಯದಲ್ಲಿ ನೆಲೆಸಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು. ಅಂತಹ ಕರುಣಾಮುಖಿ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಕೃಷ್ಣ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ನಾನು ದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಹೋರಾಹರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಹರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ
ಪರಮಾತ್ಮ ವರಗುಣಶೀಲ ಒಂದು ದೇವಮಾನ ಬಣ್ಣಿಸಲಹುದೇ ನಿನ್ನಯ ಲೀಲಾ ಜಲೋಚನ ದರ್ಶನ ಧಾರ ನೀರಜಲೋಚನ ದರ್ಶನ ಧಾರ ಮೊರೆ ಕೇಳಿ ನೀ ಬಾರೆಯ ಮುರಾರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ವಿಧುರ ಕುಶಲವೇ? ಪರಮಾತ್ಮ ಕೃಷ್ಣ ಮುಕುಂದ ಮುರಾಹರಿ ಇಂದಿಗೆ ದರ್ಶನವಿತ್ತೆಯ ಈ ನನ್ನ ನಿನ್ನ ಪಾದಧೂಳಿಯಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ದೇವ. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ. ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳಸಿದ ನನ್ನ ಕುಟೀರದೊಳಗೆ. ಇನ್ನಾವ ಸ್ಥಿತಿಗಿಳಿದರು ಸರಿ, ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನಿ ಜೀವನ. ಮಂದಹಾಸವ ಬೀರಿ ಮಂದಹಾಸವ ಬೀರಿ ಬೆಳಗಿದ ನನ್ನ ಮನದಂಗಳವ ಮುಕುಂದ. ಆನಂದ ಮಹದಾನಂದ ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ ಪರಮಾತ್ಮ ದೇವಾದಿ ದೇವನ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯಲು ನೋಡಿದ ನಾನೇ ಧನ್ಯ.
ನಾಡೆ ಧನ್ಯ ಮಾಧವನ ಪಾದಗಳ ಪೂಜಿಸುವ ಸುಯೋಗವನಿ ಮಾಧವನ ಪಾದಗಳ ಪೂಜಿಸುವ ಸುಯೋಗವನೀಡಿ ಕಂಗಳ ಬೆಳಗಿದ ಮಂಗಳ ಮೂರ್ತಿ ಪರಮಾತ್ಮ ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ ನಾಗಾಶಯನನ ಆಗಮನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ಪ್ರಥಮ ಪ್ರಣಾಮಗಳು ನಿನಗೆ ಮುರಳಿ ಮೋಹನನೇ ದಶ ಪ್ರಣಾಮಗಳು ನಿನಗೆ ದಾಸವಂದಿತನೇ ಲಕ್ಷ್ಮೀ ಲಕ್ಷ ಪ್ರಣಾಮಗಳು ನಿನಗೆ ಪಕ್ಷಿವಾಹನನೇ ಪಕ್ಷಿವಾಹನನೇ ಕೋವಿದರಸ ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ ಹರಿ ಕೃಷ್ಣ ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಸೇರಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ? ವಿದುರ, ನಾನೊಂದು ಕಾರ್ಯಾರ್ಥವಾಗಿ ಹಸ್ತಿನಾವತಿಗೆ ಹೊರಟಿದ್ದೆನು. ಆದರೆ ಮಾರ್ಗ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆತಂದಿತು. ನೀನೇನು ಸಾಮಾನ್ಯನೇ ವಿದುರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ ವಿದುರ ನಿನ್ನೀ ಗುಣಸಾಗರ
ಒದಗಿಸಿ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಕರೆಯುವ ನಿನಗೆ ಇರುವನ ವಿದುರ ನಿರ್ಣಯ ಗುಣಗಿರು ಸಮರಿಹರೇ. ಇರುವರ ವಿದುರ ನಿರ್ಣಯ ಗುಣಗಿರು ಸಮರಿಹರೇ. ಪಾಮದನಂತೆ ಪಾಮದನಂತೆ ವಿದುರ ನಿನ್ನಿ ಗುಣಸಾಗರ ಅಮೃತಮಯ ಜಗದಿ ಅಪಾರ ನಿನ್ನ ಪ್ರೀತಿಗಿರುವೆ ಆಧಾರ ವಿದುರ. ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತ 40 ವರ್ಷಗಳಿಂದ ಈ ಕುಶಸ್ಥಳದಲ್ಲಿಯೇ ವಾಸಿಸುತ್ತ ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡುವ ಆಹಾರವನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ವಾಸಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೆಂದು ಭಾವಿಸಿದೆಯ? ಅದು ಹಾಗಿರಲಿ ವಿದುರ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಹಸಿವಿಗೆ ತಾಳಲಾರೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಏನು ಹೇಳಲಿ ದೇವ, ಈಗ ತಾನೇ ಇದ್ದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ತಮಗರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಸೇವಿಸಿಬಿಟ್ಟೆನಲ್ಲ. ವಿದುರ, ನನಗರ್ಪಿತ ಎಂದಾದ ಮೇಲೆ ಆ ಪಾತ್ರೆಯ ತಳದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಏಕೆ ವಿದುರ, ಏನಾಯಿತು? ಏಕೆ ವಿಚಲಿತನಾದೆ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ಪ್ರಸಾದ ರೂಪದಲ್ಲಿ ತಮಗರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಸೇವಿಸಿಬಿಟ್ಟೆನಲ್ಲ. ಏನು? ನನಗೆ ಸಮರ್ಪಿಸಿದೆಯಾ? ನನಗೆ ಸಮರ್ಪಿತ ಎಂದಾದ ಮೇಲೆ ಆ ಪಾತ್ರೆಯ ತಳದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಪಾತ್ರೆಯ ತಳದಲ್ಲಿ ಸ್ವಲ್ಪ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳಾಡುತ್ತಿರುವೆಯಲ್ಲ. ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ಮನದಲ್ಲಿ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ಅಲ್ಲಿ ನೋಡು. ಧನ್ಯನಾದನು ಪ್ರಭು, ಧನ್ಯನಾದನು. ಕ್ಷೀರಸೇರನ ಸಾಗರರಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಈ ನಿನ್ನ ಕೊಂಡಾಟವನ್ನು ಎಷ್ಟು ಹೊಗಳಿದರೂ ಸಾಲದು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಹೊರಟಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕಮ್ಮನೆಂಬ ಬಿರುದನ್ನು ಪಡೆದಿರುವೆ. ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು. ವಿದುರ, ನನ್ನ ಸೋದರ
ರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಿಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಹೊರಡುವುದು. ಅಲ್ಲಿ ಹಿಂದೆಂದೂ ನಡೆಯದಂತಹ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ಅದನ್ನು ನೀನು ನೋಡುವಿಯಂತೆ. ಅಲ್ಲಿಗೆ ಬಾಬಿದುರ. ಆಗಬಹುದು ಪರಮಾತ್ಮ. ಹೋಗುವ ಮುನ್ನ ಕ್ಷಣಕಾಲ ವಿಶ್ರಮಿಸಿ ಹೊರಡಬಹುದಲ್ಲವೇ? ಆಗಬಹುದು. ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನೀನಾಡಿದಂತಾಡುವದ ಪಾತ್ರಧಾರಿ ಸೂತ್ರಧಾರಿ ನಾ ಪಾತ್ರಧಾರಿ ಕೃಷ್ಣ ಕೃಷ್ಣ ರಾಮನಾಗಿ ಜನಿಸಿ ಪ್ರೇಮ ಅನಿಸಿದೆ. ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ. ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ. ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ. ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ. ಅನಾಥ ಬಂದು ಹೋದ ಅನಾಥ ಬಂದು ಹೋದ ನಾನರಿಯೇ